ರಾಷ್ಟ್ರೀಯ ಸಾಧನಾ ಸಮೀಕ್ಷೆ ತರಗತಿ 5 ಗಣಿತದಲ್ಲಿ 15 ಕಲಿಕಾಫಲಗಳು ಇದ್ದಾವೆ. ಆ 15 ಕಲಿಕಾಫಲದಲ್ಲಿ ಕಲಿಕಾಫಲ M401 ಅಲ್ಲಿ ಒಂದಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಈ ಕಲಿಕಾಫಲ ಈ ರೀತಿ ಇದೆ. 4 ಮೂಲ ಕ್ರಿಯೆಗಳನ್ನು ಉಪಯೋಗಿಸಿ ನಿತ್ಯ ಜೀವನದ ಸಮಸ್ಯೆಗಳನ್ನು ರಚಿಸುವರು ಮತ್ತು ಬಿಡಿಸುವರು. ಸೊ ಈ ಕಲಿಕಾಫಲದಲ್ಲಿ ಬೇಸಿಕ್ ಆಪರೇಷನ್ಸ್ ಏನಿದೆಯಲ್ಲ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್, ಅದನ್ನು ನಿತ್ಯ ಜೀವನದಲ್ಲಿ ಯಾವ್ಯಾವ ಸಿಚುವೇಶನಲ್ಲಿ ಉಪಯೋಗ ಮಾಡ್ತಾರೆ ಅನ್ನೋದನ್ನ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ನಾವು ಒಂದಷ್ಟು ಉದಾಹರಣೆಗಳನ್ನು ವಿದ್ಯಾರ್ಥಿಗಳ ನ್ಯಾಸ್ ಅಭ್ಯಾಸ ಪುಸ್ತಕದಿಂದ ತಗೊಂಡಿದ್ದೀವಿ. ಅದು ನಿಮಗೆ ಟೀಚೋಪಿಯಾ ಆ್ಯಪಲ್ಲಿ ಲಭ್ಯವಿರುತ್ತದೆ. ಮೊದಲನೇ ಉದಾಹರಣೆ ಯಾವುದು ಅಂತ ನೋಡೋಣ. ಒಂದು ಲಾರಿಯಲ್ಲಿ 56,123 ಹಣ್ಣುಗಳಿವೆ. ಅವುಗಳಲ್ಲಿ 19,456 ಬಾಳೆಹಣ್ಣು, 25,000 ಮಾವಿನ ಹಣ್ಣು ಮತ್ತು ಉಳಿದವು ಸೇಬು ಹಣ್ಣುಗಳಾಗಿವೆ. ಹಾಗಾದರೆ ಲಾರಿಯಲ್ಲಿ ಎಷ್ಟು ಸೇಬು ಹಣ್ಣುಗಳಿವೆ ಅನ್ನೋದು ಪ್ರಶ್ನೆ. ಸೊ ಈ ಥರ ಒಂದು ಪ್ರಶ್ನೆ ಬರುವಾಗ ಯಾವ ರೀತಿ ಅವರು ಆ ಪ್ರಶ್ನೆನ ಪರಿಹರಿಸಬೇಕು ಅಂತ ನೋಡೋಣ. ಸೊ ಇಲ್ಲೊಂದಷ್ಟು ಸಂಖ್ಯೆಗಳು ಕಾಣಿಸ್ತಾ ಇದೆ. ಆ ಸಂಖ್ಯೆಗಳನ್ನೆಲ್ಲ ತಗೊಂಡು ಅವರು ಕೂಡಿಸ್ಬೇಕಾ, ಕಳಿಬೇಕಾ ಅನ್ನೋ ಒಂದು ಪ್ರಶ್ನೆ ಯಾವಾಗಲೂ ಅವ್ರಿಗೆ ಇರ್ತಾನೆ ಇರುತ್ತೆ. ಸೊ ಮೊದಲಿಗೆ ಇದನ್ನ ಒಂದು ಚಿತ್ರ ಆಧಾರಿತ ವಿಧದಲ್ಲಿ ಈ ಪ್ರಶ್ನೆನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಈ ಪ್ರಶ್ನೆ ಕೊಟ್ಟಿರುವ ಮಾಹಿತಿಯನ್ನು ನಾವು ಚಿತ್ರ ರೂಪದಲ್ಲಿ ಈ ತರ ಹಾಕ್ಬೋದು. ಮೊದಲಿಗೆ 56,123 ಹಣ್ಣುಗಳು ಒಂದು ಲಾರಿಯಲ್ಲಿದೆ. ಲಾರಿ ಚಿತ್ರವನ್ನು ಹಾಕಿ ಒಂದಷ್ಟು ಹಣ್ಣುಗಳನ್ನ ಡ್ರಾ ಮಾಡ್ತಾ ಇದೀವಿ. ಅದಾದ್ಮೇಲೆ ಬಾಳೆಹಣ್ಣಿಗೆ ಬಾಳೆಹಣ್ಣು ಚಿತ್ರ ಹಾಕಿ ಅದರಲ್ಲಿ ಎಷ್ಟಿದೆ 19,456 ಮತ್ತೆ ಮಾವಿನ ಹಣ್ಣು 25,000. ಸೊ ಅದಾದ ನಂತರ ನಾವು ಏನ್ ಕಂಡುಹಿಡಿಬೇಕು ಇಲ್ಲಿ ಅಂತ ನೋಡಿದ್ರೆ ಸೇಬು ಹಣ್ಣುಗಳು ಎಷ್ಟು ಇದಾವೆ ಆ ಲಾರಿಯಲ್ಲಿ ಅಂತ ಒಂದು ಸೇಬು ಹಣ್ಣು ಅನ್ನೋ ಚಿತ್ರವನ್ನು ಹಾಕಿ ಅಲ್ಲೊಂದು ಕ್ವೆಶ್ಚನ್ ಮಾರ್ಕ್ ಹಾಕಿ. ಸೊ ಈ ರೀತಿ ಅವ್ರಿಗೆ ಒಂದು ವಿಜುವಲ್ ಎಫೆಕ್ಟ್ ಅನ್ನು ಕೊಡುವಾಗ ಅವ್ರಿಗೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಇದಾದ ನಂತರ ಹಂತ ಹಂತವಾಗಿ ಆ ಪ್ರಶ್ನೆಯನ್ನ ನಾವು ಪರಿಹರಿಸಬಹುದು. ಸೊ ಮೊದಲಿಗೆ ನೋಡೋದಾಗಿದ್ರೆ ಈ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನಾವು ಇಲ್ಲಿ ಬರ್ಕೊಳ್ಳೋಣ. ಸೊ ಈ ಲಾರಿಯಲ್ಲಿ ಎಷ್ಟು ಹಣ್ಣುಗಳು ಒಟ್ಟು ಇದೆ ಅಂತ ನೋಡಿದ್ರೆ ಅದು 56,123 ಅದನ್ನ ಬರ್ಕೋತಾ ಇವಿ. ಮತ್ತೆ ಮಾವಿನ ಹಣ್ಣು ಮತ್ತೆ ಬಾಳೆಹಣ್ಣು ಎಷ್ಟಿದಾವೆ ಅಂತ ನೋಡಿದ್ರೆ 44,456. ಸೊ ಅದನ್ನ ಇಲ್ಲಿ ಬರ್ಕೋತಾ ಇದೀವಿ. ಇದಾದ ನಂತರ ಉಳಿದಿರುವ ಸೇಬು ಹಣ್ಣುಗಳ ಸಂಖ್ಯೆ ಎಷ್ಟಿದೆ ಅಂತ ನೋಡುವಾಗ ಆ ಒಟ್ಟು ಹಣ್ಣುಗಳು ಎಷ್ಟಿದೆ ಅಲ್ಲಿಂದ ನಾವು ಮಾವಿನ ಹಣ್ಣು ಮತ್ತೆ ಬಾಳೆಹಣ್ಣಿನ ಸಂಖ್ಯೆಯನ್ನು ನಾವು ವ್ಯವಕಲನ ಮಾಡುವಾಗ ನಮಗೆ ಇದು ಸಿಗುತ್ತೆ 11,667. ಸೊ ಈ ರೀತಿ ಈ ಪ್ರಶ್ನೆಯನ್ನು ಅವರು ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ಬೋದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ 11,667. ಸೊ ಈ ಪ್ರಶ್ನೆ ಆದ ನಂತರ ಈ ಪ್ರಶ್ನೆಯನ್ನು ಅವರು ಮಾಡುವಾಗ ಯಾವ್ಯಾವ ತಪ್ಪುಗಳನ್ನು ಮಾಡ್ಬೋದು ಅಂತ ಒಂದಷ್ಟು ನೋಡೋಣ. ಸೊ ಆ ತಪ್ಪುಗಳನ್ನು ಟೀಚರ್ಸ್ ಅವ್ರು ಮಾಡುವಾಗ ಅಲ್ಲೊಂದು ಸ್ವಲ್ಪ ಒತ್ತು ಕೊಟ್ಟು ಆ ತಪ್ಪು ಮಾಡದೇ ಇರೋ ಥರ ನೋಡ್ಬಿಟ್ರೆ ಆ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಕರೆಕ್ಟಾಗಿ ಅವರು ಪ್ರಶ್ನೆಗಳನ್ನ ಪರಿಹರಿಸ್ಬೋದು. ಸೊ ಮೊದಲನೇ ತಪ್ಪು ಏನು ಮಾಡ್ಬೋದು ಅಂತ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಪದರೂಪದ ಸಮಸ್ಯೆಯನ್ನು ನೋಡಿದ ಕೂಡಲೇ ಅಲ್ಲಿರುವ ಸಂಖ್ಯೆಗಳನ್ನ ಹಂಗೆ ಸಂಕಲನ ಇಲ್ಲ ವ್ಯವಕಲನ ಯಾವುದೋ ಒಂದು ಕ್ರಿಯೆಯನ್ನು ಮಾಡಿ ಅದರ ಉತ್ತರವನ್ನು ಕಂಡುಹಿಡಿಬೇಕು ಅಂತ ಒಂದು ಗಾತ್ರ ಇರುತ್ತೆ. ಬಟ್ ಅವ್ರಿಗೆ ಹೇಳಬೇಕು ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಓದಬೇಕು. ಓದಿದ ನಂತರ ಆ ಸಂಖ್ಯೆಗಳನ್ನು ಏನ್ ಮಾಡಬೇಕು ಅನ್ನೋದನ್ನ ತೀರ್ಮಾನ ತಗೋಬೇಕು ಅಂತ ಹೇಳಬೇಕಾಗುತ್ತೆ. ಇದಾದ ನಂತರ ಇವಾಗ ಸಂಕಲನ ಮಾಡ್ತಾ ಇದ್ದಾರೆ. ಎರಡು ಸಂಖ್ಯೆಗಳನ್ನು ಸಂಕಲನ ಮಾಡುವಾಗ ಏನ್ ಮಾಡ್ತಾರೆ, ಇಲ್ಲಿ ದಶಕ ತಗೊಳ್ಳುವಾಗ ಯಾವ ಅಂಕಿಯನ್ನು ದಶಕವಾಗಿ ತಗೊಂಡು ಹೋಗ್ಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಅಲ್ಲಿ ನಾವು ಒತ್ತು ಕೊಟ್ಟು ಆ ದಶಕ ತಗೊಂಡೋಗುವ ಸಂಖ್ಯೆ ಯಾವುದು ಅಂತ ಹೇಳುವಾಗ ತಪ್ಪನ್ನು ಮಾಡದೇ ಇರೋ ತರ ನಾವು ತಡಿಬಹುದು. ಇದಾದ ನಂತರ ನಾವು ವ್ಯವಕಲನ ಮಾಡುವಾಗ್ಲೂ ಕಳೆಯುವಾಗ್ಲೂ ಅಷ್ಟೇ ದಶಕ ತಗೊಳ್ಳೋದ್ರಲ್ಲಿ ತುಂಬಾ ತಪ್ಪುಗಳನ್ನು ಮಾಡ್ತಾರೆ ವಿದ್ಯಾರ್ಥಿಗಳು. ಅಲ್ಲೂ ಸಹಿತ ನಾವು ಒತ್ತನ್ನು ಕೊಟ್ಟು ಅವ್ರಿಗೆ ಕರೆಕ್ಟ್ ಆದ ರೀತಿಯಲ್ಲಿ ಮಾಡ್ಲಿಕ್ಕೆ ಹೇಳ್ಕೊಡ್ಬೇಕು. ಇನ್ನೊಂದು ಉದಾಹರಣೆ ಪ್ರಶ್ನೆಯನ್ನು ನೋಡೋಣ. ಕಿರಣ್ ತಾನು ಪ್ರವಾಸಕ್ಕೆ ಹೋದಾಗ ತನ್ನ ಸಾಕುನಾಯಿ ಹಾಗೂ ಕೈತೋಟದ ಆರೈಕೆಯಾಗಿ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿಕೊಂಡನು. ಆ ವ್ಯಕ್ತಿಯು ಕೈತೋಟದ ಆರೈಕೆಗೆ ವಾರಕ್ಕೆ 350 ರೂಪಾಯಿ ಹಾಗೂ ನಾಯ ಆರೈಕೆಗೆ ದಿನಕ್ಕೆ 20 ರೂಪಾಯಿಯನ್ನು ಪಡೆಯುತ್ತಾನೆ. ಹಾಗಾದರೆ ಕಿರಣ್ ಆ ವ್ಯಕ್ತಿಯನ್ನು 2 ವಾರಗಳ ಕಾಲಕ್ಕೆ ನೇಮಕ ಮಾಡಿಕೊಂಡರೆ ಅವನು ಎಷ್ಟು ಹಣವನ್ನು ನೀಡಬೇಕು? ಈ ಪ್ರಶ್ನೆಯಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಇದನ್ನ ಒಂದು ಕಥೆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ಬೋದು. ಹೇಳಿ ಒಂದು ಕಿರಣ್ ಅಂತ ಒಬ್ಬನ್ನ ಅಲ್ಲಿ ವಿದ್ಯಾರ್ಥಿಗಳನ್ನ ಒಬ್ಬನ ಕಿರಣ್ ಅಂತ ಹೇಳ್ಬೋದು, ಇನ್ನೊಬ್ಬ ಕೈ ತೋಟ ಆರೈಕೆ ಮಾಡೋನು ಒಬ್ಬನ ಹೇಳ್ಬೋದು, ಈ ರೀತಿ ಒಂದು ಡ್ರಾಮಾ ತರ ಅಲ್ಲಿ ತರಗತಿಯಲ್ಲಿ ಮಾಡಿಸಿ ಆ ಪ್ರಶ್ನೆಯನ್ನ ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡಿದ ನಂತರ
ಈ ಪ್ರಶ್ನೆಯಲ್ಲಿ ಏನು ಕಂಡುಹಿಡಿಬೇಕು ಅಂತ ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ಹಂತ ಹಂತವಾಗಿ ಹೇಗೆ ಪ್ರಶ್ನೆಯನ್ನು ಸಾಲ್ವ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಏನು ಕೊಟ್ಟಿದ್ದಾರೆ ಅಂತ ಅದನ್ನ ಬರ್ಕೋತಾ ಇದೀವಿ. ಇಲ್ಲಿ ಬರೆಯುವಾಗಲೂ ಅಷ್ಟೇ ಈ ಚಿಹ್ನೆಯನ್ನು ಬರೆಯೋಕ್ಕೆ ಅವ್ರು ಮಿಸ್ ಮಾಡ್ತಾರೆ. ರೂಪಾಯಿ 350, ರೂಪಾಯಿ 350 ರೂಪಾಯಿ ಚಿಹ್ನೆ ಇದೆಯಲ್ಲ ಅದನ್ನ ಬರಿಬೇಕಾಗುತ್ತೆ. ಮತ್ತೆ 350 ಎಷ್ಟು, ಒಂದು ವಾರಕ್ಕೆ 350 ರೂಪಾಯಿ, ಮತ್ತೆ 20 ರೂಪಾಯಿ ಎಷ್ಟು, ಒಂದು ದಿನಕ್ಕೆ 20 ರೂಪಾಯಿ ಅಂತ. ಅದನ್ನ ಒಂದು ದಿನಕ್ಕೆ ಒಂದು ವಾರಕ್ಕೆ ಅದು ಬೇರೆ ಬೇರೆ ಆಗಿರುತ್ತೆ. ಸೊ ಈ ಒಂದು ದಿನಕ್ಕಿರುವ ಬೆಲೆಯನ್ನು ಮತ್ತೆ ನಾವು ಒಂದು ವಾರಕ್ಕೆ ಅದನ್ನ ಪರಿವರ್ತನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಒಂದು ವಾರದಲ್ಲಿ ಎಷ್ಟು ದಿನಗಳಿದಾವೆ ಅಂತ ಪ್ರಶ್ನೆ ಕೇಳಬೇಕು. ಅವು 7 ದಿನ ಇರುತ್ತೆ. ಸೊ ಒಂದು ದಿನಕ್ಕೆ 20 ರೂಪಾಯಿ ಅಂದರೆ ಒಂದು ವಾರಕ್ಕೆ 7 ದಿನ ಇತ್ತು ಅಂದರೆ ಎಷ್ಟಾಗುತ್ತೆ ಅಂತ ಹೇಳುವಾಗ ಅಲ್ಲಿ ಗುಣಾಕಾರ ಮಾಡಿ ಅಲ್ಲಿ ಉತ್ತರವನ್ನು ಕಂಡುಹಿಡಿತಾರೆ. ಇದಾದ ನಂತರ ಏನು ಮಾಡಬೇಕು, ಎರಡನ್ನೂ ನಾವು ಕೂಡಿಸ್ಬೇಕು. ಒಂದು ವಾರದಲ್ಲಿ ಇಷ್ಟಾಗುತ್ತೆ, ಈ 2 ವಾರಕ್ಕೆ ಅಂತ ನೋಡುವಾಗ 980 ರೂಪಾಯಿಗಳು ಅಂತ ನಮಗೆ ಉತ್ತರವನ್ನು ಸಿಗುತ್ತೆ. ಇಲ್ಲಿ ಏನೇನು ತಪ್ಪುಗಳನ್ನು ಅವ್ರು ಮಾಡ್ಬೋದು ಅಂತ ನೋಡಿದ್ರೆ 20 × 7, 20 × 7 ಅಂತ ಮಾಡುವಾಗ 7 × 0 7 ಅಂತ ಬರ್ಕೋತಾರೆ ಒಂದಷ್ಟು. ಸೊ 7 × 0 7 ಇದೆಯಲ್ಲ, 7 ಹಂಗೆ ಬರ್ಕೋತಾರೆ. 7 × 0 ಆ್ಯಕ್ಚುಲಿ 7 ಅಲ್ಲ, 0 ಆಗಬೇಕು. ಸೊ 0 ಅಂತ ಬರಿಬೇಕಾಗುತ್ತೆ. ಮತ್ತು 7 × 2 14. ಸೊ ಈ ಥರ ಮಿಸ್ಟೇಕ್ಗಳನ್ನ ಮಾಡೋಕ್ಕೆ ಸಾಧ್ಯತೆ ಇದೆ. ಅದಾದ ನಂತರ ಪ್ರೈಸ್ ವ್ಯಾಲ್ಯೂಗೆ ಅನುಗುಣವಾಗಿ ಅವರು ಸಂಖ್ಯೆಗಳನ್ನು ಬರಿಬೇಕಾಗುತ್ತೆ. ಸೊ 350, 20 ಕೂಡಿಸ್ಬೇಕು. 20 ಈ ಕಡೆ ಬರ್ಕೊಂಬಿಟ್ರೆ ಈ ರೀತಿ ಬರೆದ್ರೆ ಅದು ತಪ್ಪಾದ ರೀತಿ ಆಗುತ್ತೆ. ಅವಾಗ 550 ಅಂತ ಬರುತ್ತೆ, ಅದು ತಪ್ಪು. ಸೊ ಈ ಥರ ಬೇರೆ ಬೇರೆ ತಪ್ಪುಗಳನ್ನು ಮಾಡಲು ಸಾಧ್ಯತೆ ಇದೆ. ಸೊ ಆ ತಪ್ಪುಗಳನ್ನು ಮಾಡದೇ ಇರೋ ಥರ ಅವ್ರಿಗೆ ಹೊತ್ತನ್ನು ಕೊಡಬೇಕಾಗುತ್ತೆ. ಕೊಟ್ಟು ಅವ್ರಿಗೆ ಯಾಕೆ ಈ ಥರ ತಪ್ಪುಗಳನ್ನ ಮಾಡಬಾರ್ದು ಅಂತ ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಇಲ್ಲಿ ನಾವು ನ್ಯಾಸ್ ಕ್ವೆಶ್ಚನ್ ಪೇಪರಲ್ಲಿ ಇರುವ ಒಂದು ಪ್ರಶ್ನೆಯನ್ನು ಇಲ್ಲಿ ಹಾಕೊಂಡಿದ್ದೀವಿ. ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಲು ನೀವು ವಿಡಿಯೋವನ್ನು ಪಾಸ್ ಮಾಡಿ ಟ್ರೈ ಮಾಡಿ ಇದರ ಉತ್ತರ ಏನು ಅಂತ ನೋಡೋಣ. ಸೊ ಮೊದಲಿಗೆ ಆ ಪ್ರಶ್ನೆಯಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ ಅದನ್ನು ಬರ್ಕೋತಾ ಇದ್ದೀವಿ. ಸೊ ಕುರ್ಚಿಗಳ ಸಂಖ್ಯೆ ಎಷ್ಟು ಅವನು ಖರೀದಿ ಮಾಡಿದ್ದಾನೆ ಅಂತ ನೋಡಿದ್ರೆ 9. ಸೊ 9 ಕುರ್ಚಿನ ಖರೀದಿ ಮಾಡಲಿಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ದಾನೆ ಅಂತ ನೋಡಿದ್ರೆ 7605 ರೂಪಾಯಿಗಳನ್ನ ಖರ್ಚು ಮಾಡಿದ್ದಾನೆ. ಸೊ ನಮ್ಗೆ ಏನು ಬೇಕು, ಒಂದು ಕುರ್ಚಿಯ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕಾಗುತ್ತೆ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ, ಒಟ್ಟು ಹಣ ಎಷ್ಟು ಖರ್ಚು ಮಾಡಿದ್ದಾನೆ ಮತ್ತು ಎಷ್ಟು ಕುರ್ಚಿಯನ್ನು ಖರೀದಿ ಮಾಡಿದ್ದಾನೆ ಅದು ಎರಡನ್ನು ನಾವು ಭಾಗಾಕಾರ ಮಾಡಬೇಕಾಗುತ್ತೆ. ಸೊ ಭಾಗಾಕಾರ ಮಾಡುವಾಗ 7605 ಡಿವೈಡೆಡ್ ಬೈ 9, ಸೊ 854 ರೂಪಾಯಿ. ಸೊ ಒಂದು ಕುರ್ಚಿಯ ಬೆಲೆ 854 ರೂಪಾಯಿ. ಸೊ ಉತ್ತರ ಬಿ, ಆಪ್ಷನ್ ಬಿ, 854 ರೂಪಾಯಿ ಆಗಿರುತ್ತೆ. ಹೆಚ್ಚಿನ ಈ ರೀತಿ ಪ್ರಶ್ನೆಗಳಿಗಾಗಿ ನೀವು ನಮ್ಮ ಟೀಚೋಪಿಯಾ ಆ್ಯಪಲ್ಲಿ ಇರುವ ಅಭ್ಯಾಸ ಹಾಳೆಗಳನ್ನು ನೋಡ್ಬೋದು. ಮತ್ತು ನಮ್ಮ PBLಲ್ಲೂ ಸಹಿತ ಒಂದಷ್ಟು ಪ್ರಶ್ನೆಗಳು ಇದ್ದಾವೆ. ಅದನ್ನು ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡಿಸಿ ಈ ಎಲ್ಲೋ ಬಗ್ಗೆ ಒಂದು ಒಳ್ಳೆ ಅರಿವನ್ನು ನೀಡ್ಬೋದು. ಧನ್ಯವಾದಗಳು.